ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಸೋಪಾನ ಒಂದು ಜನಿಸಿದನಾ ಜಿನೇಂದ್ರನು ಜಗದ ಪುಣ್ಯ ಕಾರಣದಿ ಜನಿಸಿದನಾ ಜಿನೇಂದ್ರನು ಜಗದ ಪುಣ್ಯ ಕಾರಣದಿ ತುಂಬಿಂ ತುಂಬಿ ಬರಗಾಲೋಕ ಪುಣ್ಯ ಭಂಡಾರವು ಜಗದ ಸುಕೃತ ಕಲಶವು ತುಂಬಿ ನವಮಾಸಗಳು ಮತ್ತೇಳು ದಿನ 12 ಗಂಟೆಗಳು ಒದಗಿತಾ ಚೈತ್ರ ಶುಕ್ಲ ತ್ರಯೋದಶಿಯ ಪವಿತ್ರ ಮುಹೂರ್ತವು ಪುಣ್ಯ ದಿನವದರಲ್ಲಿ ಆ ಶ್ರೇಷ್ಠ ಆರ್ಯಮ ಯೋಗದಲ್ಲಿ ಮತ್ತ ಪರಮ ಮಂಗಳ ಕ್ಷಣದಿ ಜನಿಸಿದನ ಪಟ್ಟ ಮಹಿಷಿ ತ್ರಿಶಲಾದೇವಿಗೆ ನಾಥವಂಶ ರತ್ನಪ್ರಾಯನು ಸತ್ಶೀಲ ನಿವಾಸನು ಗುಣರತ್ನ ಕನಿಯು ಸಕಲ ಸಂಪತ್ತಿಗಾಶ್ರಯನು ಬಂದು ಕಮಲ ಸಂಕುಲಕ್ಕೆ ಸೂರ್ಯನು ಸುರ ಸ್ವರ್ಣ ಕಾಂತಿ ಶರೀರನು ನಿಶ್ಚಲ ನಿರ್ಮಲನು ನಿರಾಮಯ ನಿರ್ಗುಣನು ಭಯ ನಿವಾರಕನು ಭವ ವಿನಾಶಕನು ಕರ್ಮ ಶತ್ರು ಮರ್ಮ ಭೇದಕನು ಮುಕ್ತಿ ಸೌಖ್ಯಧಾತನು ಅಮಿತ ಸುಖ ಸಮುದ್ರನು ಧರ್ಮತೀರ್ಥ ಭಾರವಾಹಕನು ಆದ ಜಿನೇಂದ್ರನು ಉದಯ ಸೂರ್ಯನ ತೆರದಿ ಶೋಭಿಸಿದನವನು ಶುಕ್ಲ ಪಕ್ಷದ ಚಂದ್ರನಂದದಿ ಪದ್ಮ ಸರೋವರದಲಿಹ ಗಂಗಾ ಪ್ರವಾಹದಂದದಿ ಪೃಥ್ವಿಯಲ್ಲಿಹ ಅತುಲಧನ ಸಮೂಹದಂದದಿ ಶಾರದೆಯಲ್ಲಿನ ಶ್ರೀವಾಣಿಯ ತೆರದಿ ಮಹಾಲಕ್ಷ್ಮಿಯಲ್ಲಿನ ಸುಖವಿರ್ಭಾವವನು ಹೋಲುತ್ತಲೀ ಎಂತಹ ಮನೋಜ್ಞ ಜನ್ಮ ಕಲ್ಯಾಣ ಸಂಪುಟಕ್ಕೆ ನಾವು ಇವತ್ತು ಪಾದಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಸೋಪಾನ ಒಂದು ಜನಿಸಿದನಾ ಜಿನೇಂದ್ರನು ಜಗದ ಪುಣ್ಯ ಕಾರಣ. ಜಗಕ್ಕೆ ಪುಣ್ಯವಿದ್ದರೆ ಇಂಥ ಪುಣ್ಯಶ್ರೀಗಳು ಜನಿಸುತ್ತಾರಂತೆ. ಹಬ್ಬ ಜಗಕ್ಕೂ ಬೇಕಾದ ಜಗದ ಪುಣ್ಯ ಅಂದರೆ ಇಡೀ ಜಗತ್ತಿನಲ್ಲಿರುವ ಮನುಷ್ಯರ ಪುಣ್ಯ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಇಡೀ ಮನುಕುಲದ ಮಾನವರ ಪುಣ್ಯ ಜಾಸ್ತಿ ಆದಷ್ಟು ಇಂತಹ ಮಹಾಮಹಿಮರ ಜನನವಾಗ್ತದೆ. ಪಾಪ ಜಾಸ್ತಿ ಆದಷ್ಟು ಆ ದುಷ್ಪಾಪಿಗಳ ಜನನವಾಗ್ತದಂತೆ. ಹೀಗಿರುವಾಗ ತುಂಬಿರಲಾಲೋಕ ಪುಣ್ಯ ಭಂಡಾರವು ಏನು ಭಾರತ ದೇಶದ 56 ದೇಶಗಳಲ್ಲಿ ನಾನು ಹೇಗೆ ಬಿಹಾರ ರಾಜ್ಯ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೆ. ಆ ಇಡೀ ಲೋಕದಲ್ಲಿ ಪುಣ್ಯದ ಭಂಡಾರ ಆಗೋಗಿದೆ. ಜಗದ ಸುಕೃತ ಕಳಶ ಇಡೀ ಜಗದ ಒಂದು ಸುಕೃತ ಕಳಶ ಅಂದರೆ ಕಳಶ ತುಂಬೋದು ಅಂತ ಹೇಳಿದರೆ ನವಮಾಸಗಳು. ಇಲ್ಲಿ ತ್ರಿಶಲಾದೇವಿಗೆ 9 ತಿಂಗಳು 7 ದಿನ 12 ಗಂಟೆಗಳು ಆಗಿದೆ ಅವಳ ಗರ್ಭಧರಿಸಿ. ಆ ಚೈತ್ರ ಶುಕ್ರ ತ್ರಯೋದಶಿಯ ಪವಿತ್ರವಾದಂಥ ಮುಹೂರ್ತ ಬೇರೆ ಇವತ್ತು ಬೆಳಗಿನ ಜಾವ. ಆ ಪುಣ್ಯದ ದಿನ ಶ್ರೇಷ್ಠ ಆರ್ಯಮಾಯೋಗ. ಅದೆಂಥ ಯೋಗ ಅಂದರೆ ಆರ್ಯಮಾಯೋಗ, ತೀರ್ಥಂಕರ ಜನಿಸ್ತಕ್ಕಂಥ ನಾಮ ನಕ್ಷತ್ರ ಅದು. ಆ ಪರಮ ಮಂಗಳ ಕ್ಷಣದಲ್ಲಿ ಪಟ್ಟ ಮಹಿಷಿಯಾದಂಥ ತ್ರಿಶಲಾದೇವಿಗೆ ನಾಥವಂಶ
ನೋಡಿ, ಋಷಭ ತೀರ್ಥಂಕರರು ಮೊದಲನೇ ತೀರ್ಥಂಕರರು, ವೇದ ಪೂರ್ವದ ಕಾಲದವರವರು. ಅಲ್ಲಿಂದ ಮಹಾವೀರರ ತನಕ ವರ್ತಮಾನ ಕಾಲದ ತೀರ್ಥಂಕರರಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ವಂಶ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ತ್ರಿಶಲಾದೇವಿಗೆ ಇಲ್ಲಿ ಸಿದ್ಧಾರ್ಥನ ವಂಶ ಯಾವುದು? ನಾಥ ವಂಶ. ಆ ನಾಥ ವಂಶದ ರತ್ನಪ್ರಾಯನು, ಆ ವಂಶದ ಶ್ರೇಷ್ಠ. ಸತ್ಶೀಲ ನಿವಾಸನು, ಸತ್ಶೀಲ ಶೀಲತ್ವಕ್ಕೆ ಭೂಷಣನು. ಆ ಗುಣರತ್ನ ಕಣಿಯು, ಗುಣಗಳು ಎಂಥ ಗುಣಗಳು! 1008 ಗುಣಗಳ ಕಣಿ. ಆ 1008 ಗುಣಗಳ ಕಣಿಯು. ಸಂಪತ್ತಿಗೆ ಆಶ್ರಯನು. ಅದರಲ್ಲಿ ಸಂಪತ್ತು ಅಂದರೆ ಮೋಕ್ಷ ಸಂಪತ್ತು ಅನ್ನೋದನ್ನು ಹೇಳಬೇಕು. ಆ ಬಂಧು ಕಮಲ ಸಂಕುಲಕ್ಕೆ, ಅವನ ಬಂಧುಗಳು ಎಂಬ ಕಮಲದ ಸಂಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಸೂರ್ಯನ ಥರ ಸುರಸ್ವರ್ಣ ಕಾಂತಿ, ದೇವತೆಗಳ ಆ ಒಂದು ವರ್ಣದ ಕಾಂತಿ. ಅಲ್ಲಿ ನಿರಾಮಯ, ಅವನು ನಿರಾಮಯ, ನಿರ್ಗುಣನು, ಆಯಿತಾ? ಭಯ ನಿವಾರಕನು, ಅವನಿಗೆ ಯಾವುದೇ ಭಯ ಇಲ್ಲ. ಅದಕ್ಕೆ ಅವನಿಗೆ ಬಾಲ್ಯದಲ್ಲಿ ಮಹಾವೀರ ಅಂತ ಕರೀತಾರೆ, ಸನ್ಮತಿ ಅಂತ ಕರೀತಾರೆ. ಭವವಿನಾಶಕ, ಇನ್ನೊಂದು ಜನ್ಮನೇ ಇಲ್ಲ ಅವನಿಗೆ. ಭವವಿನಾಶಕ, ಕರ್ಮಶತ್ರು ಮರ್ಮಭೇದಕನು. ಅವನು ಕರ್ಮಶತ್ರುಗಳನ್ನು ಭೇದಿಸಿ ಮರ್ಮಭೇದಕನು, ಅಧ್ಯಾತ್ಮವನ್ನು ತಿಳಿದಿರ್ತಕ್ಕಂಥ ಮುಕ್ತಿಯ ಸೌಖ್ಯದಾತ ಆತನಾಗಿದ್ದಾನೆ. ಅಮಿತ ಸುಖ ಸಮುದ್ರನು ಆದ ಜಿನೇಂದ್ರ ಉದಯ ಸೂರ್ಯನ ತೆರೆದಿ. ಪ್ರಾತಃ ಕಾಲ ಉದಯವಾಗ ಸೂರ್ಯ ಹೇಗೆ ಶೋಭಿಸ್ತಾನೋ ಅದೇ ರೀತಿ ಶುಕ್ಲ ಪಕ್ಷದ ಚಂದ್ರ ಯಾವ ರೀತಿ ಪದ್ಮ ಸರೋವರದಲ್ಲಿ ಗಂಗಾ ಪ್ರವಾಹದಲ್ಲಿನ ಪೃಥ್ವಿಯಲ್ಲಿ ಹೇಗೆ ಭೂಷಣವಾಗಿರ್ತಾನೋ ಹಾಗೆ ಅತುಲದರ ಸಮೂಹದಿಂದ ಶ್ರೀ ಶಾರದೆಯಲ್ಲಿನ ಶ್ರೀವಾಣಿಯ ತೆರೆದಿ. ಆ ಶಬ್ದದೋದ್ಬನ್ನ ದ್ವಾದಶಾಂಗ ಶ್ರುತದೇವಿಯ ಆ ತೆರೆದಲ್ಲಿ ಆ ಮಹಾಲಕ್ಷ್ಮಿಯ ಸುಖವಿರ್ಭಾವವನ್ನು ಹೋಲುತ್ತಲೇ ಅವಳ ಗರ್ಭಾಂಬುದಿಯಲ್ಲಿ ಮಹಾಲಕ್ಷ್ಮಿಯ ಸುಖವಿರ್ಭಾವವನ್ನು ಹೋಲ್ತಾ ಇದ್ದಾನಂತೆ. ಎಂತಹ ಪುಣ್ಯದ ಸಮಯವನ್ನು ನಾವೀಗ ಪ್ರವೇಶ ಮಾಡ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ಆ ಶಿಶುವಿನ ಜನನವಾಗ್ತಕ್ಕಂಥ, ಕೇಳ್ತಕ್ಕಂಥ, ವಾಚನ ಮಾಡ್ತಕ್ಕಂಥ ಪುಣ್ಯ ನಮಗೂ ನಿಮಗೂ. ನಮಸ್ಕಾರ.